ಡಿಕೆಶಿ ವಿರುದ್ಧ ಶಿಷ್ಯರನ್ನ ಎತ್ತಿ ಕಟ್ಟಿದ್ರ ಸಿಎಂ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ದೊಡ್ಡ ಬೆಳವಣಿಗೆ ಆಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ವಿವಾದ ಮತ್ತೆ ಭುಗಿಲೆದ್ದಿದ್ದೇಕೆ? ಡಿಕೆಶಿ ನಡೆಯಿಂದ ಅಲರ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ. ತೆರೆಮರೆಯಲ್ಲಿ ತಂತ್ರ ಹೆಣೆಯುತ್ತಿದ್ರ ಡಿಸಿಎಂ ಡಿಕೆಶಿ. ಬೆಂಗಳೂರು ಗ್ರಾಮಾಂತರ ಸೋಲು ಡಿಕೆಶಿಗೆ ಹಿನ್ನಡೆ. ಈ ಸೋಲಿನ ಮೂಲಕ ಸೈಲೆಂಟ್ ಆಗ್ತಾರೆ ಎಂದು ಭಾವಿಸಿದ್ರು. ಆದ್ರೆ ಡಿಕೆಶಿ ಸೈಲೆಂಟ್ ತಂತ್ರಗಾರಿಕೆ ಬಗ್ಗೆ ಅರಿತಸಿದ್ದು. ಇದೇ ಕಾರಣಕ್ಕಾಗಿ ಶಿಷ್ಯನ ಮೂಲಕ ಪ್ಲಾನ್ ಚಾಲು ಮಾಡಿದ್ರ ಎನ್ನುವಂತ ಪ್ರಶ್ನೆ. ಎಲ್ಲವೂ ಕೂಡ ಪ್ಲಾನ್ ನಂತೆ ನಡೀತಿದ್ಯಾ? ಹೇಳಿಕೆ ತಂತ್ರ. ಲೋಕ ಚುನಾವಣೆಯ ಫಲಿತಾಂಶದ ನಂತರ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಡಿಕೆಶಿ ವಿರುದ್ಧ ಶಿಷ್ಯರನ್ನ ಎತ್ತಿ ಕಟ್ಟಿದ್ರ ಸಿಎಂ ಸಿದ್ದರಾಮಯ್ಯ ಎನ್ನುವಂತ ಪ್ರಶ್ನೆ ಮೂಡಲಿಕ್ಕೆ ಆರಂಭವಾಗುಬಿಟ್ಟಿದೆ. ಲೋಕಸಭಾ ಚುನಾವಣೆ ಮುಗಿತಿದ್ದಂತೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ವಿವಾದ ಮತ್ಯಾಕೆ ಭುಗಿಲೇಳ್ತಾ ಇದೆ ಎನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಡಿಕೆಶಿ ನಡೆಗಿಂದ ಅಲರ್ಟ್ ಆಗಿ ಬಿಟ್ರ ಸಿಎಂ ಸಿದ್ದರಾಮಯ್ಯ. ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನ ಹೆಣಿತಿದ್ರ ಡಿಸಿಎಂ ಡಿಕೆಶಿ. ಇನ್ನು ಲೋಕಸಭಾ ಚುನಾವಣೆಯ ಹಿಂದೆ ಕೂಡ ಒಂದು ಮಾತಿತ್ತು, ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಇದೆ ಸಿಎಂ ಸ್ಥಾನದಲ್ಲಿ. ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಂತೆ. ಆದ್ರೆ ಈಗ ಸೈಲೆಂಟ್ ಆಗಿದ್ದ ವಿವಾದ ಮತ್ತೆ ಭುಗಿಲೇಳ್ತಾ ಇದೆ. ಯಾಕೆ? ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನ ಹೆಣೆತಿದ್ದಾರ ಡಿಸಿಎಂ ಡಿಕೆಶಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಸೋಲನ್ನ ನೋಡ್ಬೇಕಾಯ್ತು ಬಂಡೆ ಬ್ರದರ್ಸ್ಗೆ. ಹೀಗಾಗಿ ಸೋಲಿನ ಮೂಲಕವಾಗಿ ಸೈಲೆಂಟ್ ಆಗ್ತಾರೆ ಅಂತ ಭಾವಿಸಿದ್ರು. ಆದ್ರೆ ಡಿಕೆಶಿ ಸೈಲೆಂಟ್ ತಂತ್ರಗಾರಿಕೆ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಅರಿತಿದ್ದಾರೆ. ಇದೇ ಕಾರಣಕ್ಕಾಗಿ ಶಿಷ್ಯನ ಮೂಲಕ ಪ್ಲಾನ್ ಚಾಲು ಮಾಡಿದ್ರ ಸಿಎಂ ಅವರು ಎನ್ನುವಂತ ಪ್ರಶ್ನೆ. ಪ್ಲಾನ್ ನಂತೆಯೇ ನಡೀತಿದ್ಯಾ? ಹೇಳಿಕೆ ತಂತ್ರಗಾರಿಕೆ. ರಾಜ್ಯ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಬೆಳವಣಿಗೆ ಆಗಿದೆ.